ಹಾಲಿ ಸಚಿವರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಯಾವ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ನಮ್ಮ ಮಾತೇ ಕೇಳ್ತಾ ಇಲ್ಲ. ಇಂಥದ್ದೊಂದು ಆರೋಪ ತಮ್ಮ ಪಕ್ಷದ ವಿರುದ್ಧವೇ ಸ್ವಪಕ್ಷೀಯರೊಬ್ಬರು ಮಾಡಿದ್ದಾರೆ. ಇದು ಸಹಜವಾಗಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಅದರಲ್ಲೂ ಕೂಡ ಸಚಿವರುಗಳ ಮೇಲೆ ಮಾಡುತ್ತಿರುವಂಥ ಆರೋಪಗಳಲ್ಲಿ ಒಂದು ಆರೋಪ, ಸಿಮಿಲರ್ ಆರೋಪ ಇದು. ಬಹುತೇಕ ಜನ ಈ ಆರೋಪವನ್ನು ಮಾಡಿದ್ದಾರೆ. ಸಿಎಂ ಡಿಸಿಎಂ ಗಮನಕ್ಕೆ ಬಂದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಶಾಸಕ ನಾರಾಯಣಸ್ವಾಮಿ ಹಿಂಗೆ ಹೇಳಿದ್ದಾರೆ. ಸಚಿವರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಸಿಡಿಮಿಡಿಗೊಂಡ ಕೈ ಶಾಸಕ ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೂಡ ಅವರಿಗೆ ಅನೇಕ ಇಲಾಖೆಗಳಲ್ಲಿ ಸಚಿವರ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕಂದರೆ ಅವ್ರಿಗೆಲ್ಲೋ ಒಂದು ಕಡೆ ಈ ಸಚಿವರು ಬದಲಾವಣೆ ಆಗ್ಬೋದು, ಅವರು ಆಗ್ಬೋದು ಅನ್ನೋ ಊಹಾಪೋಹಗಳಿಂದ ಪಾಪ ಸಚಿವರ ಕಚೇರಿಗಳಲ್ಲೇ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಇದಕ್ಕೆಲ್ಲ ಕೂಡ ಇತ್ಯರ್ಥ ಮಾಡಿದ್ರೆ ಈ ಒಂದು ಜನಸಾಮಾನ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಭಾವನೆ ಸರ್. ಅನೇಕ ಇಲಾಖೆಗಳಲ್ಲಿ ಸಚಿವರ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕಂದರೆ ಅವ್ರಿಗೆಲ್ಲೋ ಒಂದು ಕಡೆ ಈ ಸಚಿವರು ಬದಲಾವಣೆ ಆಗ್ಬೋದು, ಅವರು ಆಗ್ಬೋದು ಅನ್ನೋ ಊಹಾಪೋಹಗಳಿಂದ ಪಾಪ ಸಚಿವರ ಕಚೇರಿಗಳಲ್ಲೇ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಹಾಲಿ ಸಚಿವರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಯಾವ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ನಮ್ಮ ಮಾತೇ ಕೇಳ್ತಾ ಇಲ್ಲ. ಇಂಥದ್ದೊಂದು ಆರೋಪ ತಮ್ಮ ಪಕ್ಷದ ವಿರುದ್ಧವೇ ಸ್ವಪಕ್ಷೀಯರೊಬ್ಬರು ಮಾಡಿದ್ದಾರೆ. ಇದು ಸಹಜವಾಗಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಅದರಲ್ಲೂ ಕೂಡ ಸಚಿವರುಗಳ ಮೇಲೆ ಮಾಡುತ್ತಿರುವಂಥ ಆರೋಪಗಳಲ್ಲಿ ಒಂದು ಆರೋಪ, ಸಿಮಿಲರ್ ಆರೋಪ ಇದು. ಬಹುತೇಕ ಜನ ಈ ಆರೋಪವನ್ನು ಮಾಡಿದ್ದಾರೆ. ಸಿಎಂ ಡಿಸಿಎಂ ಗಮನಕ್ಕೆ ಬಂದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಶಾಸಕ ನಾರಾಯಣಸ್ವಾಮಿ ಹಿಂಗೆ ಹೇಳಿದ್ದಾರೆ. ಸಚಿವರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಸಿಡಿಮಿಡಿಗೊಂಡ ಕೈ ಶಾಸಕ ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೂಡ ಅವರಿಗೆ ಅನೇಕ ಇಲಾಖೆಗಳಲ್ಲಿ ಸಚಿವರ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕಂದರೆ ಅವ್ರಿಗೆಲ್ಲೋ ಒಂದು ಕಡೆ ಈ ಸಚಿವರು ಬದಲಾವಣೆ ಆಗ್ಬೋದು, ಅವರು ಆಗ್ಬೋದು ಅನ್ನೋ ಊಹಾಪೋಹಗಳಿಂದ ಪಾಪ ಸಚಿವರ ಕಚೇರಿಗಳಲ್ಲೇ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಇದಕ್ಕೆಲ್ಲ ಕೂಡ ಇತ್ಯರ್ಥ ಮಾಡಿದ್ರೆ ಈ ಒಂದು ಜನಸಾಮಾನ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಭಾವನೆ ಸರ್. ಅನೇಕ ಇಲಾಖೆಗಳಲ್ಲಿ ಸಚಿವರ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕಂದರೆ ಅವ್ರಿಗೆಲ್ಲೋ ಒಂದು ಕಡೆ ಈ ಸಚಿವರು ಬದಲಾವಣೆ ಆಗ್ಬೋದು, ಅವರು ಆಗ್ಬೋದು ಅನ್ನೋ ಊಹಾಪೋಹಗಳಿಂದ ಪಾಪ ಸಚಿವರ ಕಚೇರಿಗಳಲ್ಲೇ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಹಾಲಿ ಸಚಿವರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಯಾವ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ನಮ್ಮ ಮಾತೇ ಕೇಳ್ತಾ ಇಲ್ಲ. ಇಂಥದ್ದೊಂದು ಆರೋಪ ತಮ್ಮ ಪಕ್ಷದ ವಿರುದ್ಧವೇ ಸ್ವಪಕ್ಷೀಯರೊಬ್ಬರು ಮಾಡಿದ್ದಾರೆ. ಇದು ಸಹಜವಾಗಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಅದರಲ್ಲೂ ಕೂಡ ಸಚಿವರುಗಳ ಮೇಲೆ ಮಾಡುತ್ತಿರುವಂಥ ಆರೋಪಗಳಲ್ಲಿ ಒಂದು ಆರೋಪ, ಸಿಮಿಲರ್ ಆರೋಪ ಇದು. ಬಹುತೇಕ ಜನ ಈ ಆರೋಪವನ್ನು ಮಾಡಿದ್ದಾರೆ. ಸಿಎಂ ಡಿಸಿಎಂ ಗಮನಕ್ಕೆ ಬಂದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಶಾಸಕ ನಾರಾಯಣಸ್ವಾಮಿ ಹಿಂಗೆ ಹೇಳಿದ್ದಾರೆ. ಸಚಿವರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಸಿಡಿಮಿಡಿಗೊಂಡ ಕೈ ಶಾಸಕ ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೂಡ ಅವರಿಗೆ ಅನೇಕ ಇಲಾಖೆಗಳಲ್ಲಿ ಸಚಿವರ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕಂದರೆ ಅವ್ರಿಗೆಲ್ಲೋ ಒಂದು ಕಡೆ ಈ ಸಚಿವರು ಬದಲಾವಣೆ ಆಗ್ಬೋದು, ಅವರು ಆಗ್ಬೋದು ಅನ್ನೋ ಊಹಾಪೋಹಗಳಿಂದ ಪಾಪ ಸಚಿವರ ಕಚೇರಿಗಳಲ್ಲೇ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಇದಕ್ಕೆಲ್ಲ ಕೂಡ ಇತ್ಯರ್ಥ ಮಾಡಿದ್ರೆ ಈ ಒಂದು ಜನಸಾಮಾನ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಭಾವನೆ ಸರ್. ಅನೇಕ ಇಲಾಖೆಗಳಲ್ಲಿ ಸಚಿವರ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕಂದರೆ ಅವ್ರಿಗೆಲ್ಲೋ ಒಂದು ಕಡೆ ಈ ಸಚಿವರು ಬದಲಾವಣೆ ಆಗ್ಬೋದು, ಅವರು ಆಗ್ಬೋದು ಅನ್ನೋ ಊಹಾಪೋಹಗಳಿಂದ ಪಾಪ ಸಚಿವರ ಕಚೇರಿಗಳಲ್ಲೇ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಹಾಲಿ ಸಚಿವರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಯಾವ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ನಮ್ಮ ಮಾತೇ ಕೇಳ್ತಾ ಇಲ್ಲ. ಇಂಥದ್ದೊಂದು ಆರೋಪ ತಮ್ಮ ಪಕ್ಷದ ವಿರುದ್ಧವೇ
ಸ್ವಪಕ್ಷೀಯರೊಬ್ಬರು ಮಾಡಿದ್ದಾರೆ. ಇದು ಸಹಜವಾಗಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಅದರಲ್ಲೂ ಕೂಡ ಸಚಿವರುಗಳ ಮೇಲೆ ಮಾಡುತ್ತಿರುವಂಥ ಆರೋಪಗಳಲ್ಲಿ ಒಂದು ಆರೋಪ, ಸಿಮಿಲರ್ ಆರೋಪ ಇದು. ಬಹುತೇಕ ಜನ ಈ ಆರೋಪವನ್ನು ಮಾಡಿದ್ದಾರೆ. ಸಿಎಂ ಡಿಸಿಎಂ ಗಮನಕ್ಕೆ ಬಂದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಶಾಸಕ ನಾರಾಯಣಸ್ವಾಮಿ ಹಿಂಗೆ ಹೇಳಿದ್ದಾರೆ. ಸಚಿವರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಸಿಡಿಮಿಡಿಗೊಂಡ ಕೈ ಶಾಸಕ ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೂಡ ಅವರಿಗೆ ಅನೇಕ ಇಲಾಖೆಗಳಲ್ಲಿ ಸಚಿವರ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆಲ್ಲೋ ಒಂದು ಕಡೆ ಈ ಸಚಿವರು ಬದಲಾವಣೆ ಆಗ್ಬೋದು, ಅವರು ಆಗ್ಬೋದು ಅನ್ನೋ ಊಹಾಪೋಹಗಳಿಂದ ಪಾಪ ಸಚಿವರ ಕಚೇರಿಗಳಲ್ಲೇ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಇದಕ್ಕೆಲ್ಲ ಕೂಡ ಇತ್ಯರ್ಥ ಮಾಡಿದ್ರೆ ಈ ಒಂದು ಜನಸಾಮಾನ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಭಾವನೆ ಸರ್. ಅನೇಕ ಇಲಾಖೆಗಳಲ್ಲಿ ಸಚಿವರ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆಲ್ಲೋ ಒಂದು ಕಡೆ ಈ ಸಚಿವರು ಬದಲಾವಣೆ ಆಗ್ಬೋದು, ಅವರು ಆಗ್ಬೋದು ಅನ್ನೋ ಊಹಾಪೋಹಗಳಿಂದ ಪಾಪ ಸಚಿವರ ಕಚೇರಿಗಳಲ್ಲೇ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಅಲ್ಲಿ ಸಚಿವರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಯಾವ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ನಮ್ಮ ಮಾತೇ ಕೇಳ್ತಾ ಇಲ್ಲ. ಇಂಥದ್ದೊಂದು ಆರೋಪ ತಮ್ಮ ಪಕ್ಷದ ವಿರುದ್ಧವೇ ಸ್ವಪಕ್ಷೀಯರೊಬ್ಬರು ಮಾಡಿದ್ದಾರೆ. ಇದು ಸಹಜವಾಗಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಅದರಲ್ಲೂ ಕೂಡ ಸಚಿವರುಗಳ ಮೇಲೆ ಮಾಡುತ್ತಿರುವಂಥ ಆರೋಪಗಳಲ್ಲಿ ಒಂದು ಆರೋಪ, ಸಿಮಿಲರ್ ಆರೋಪ ಇದು. ಬಹುತೇಕ ಜನ ಈ ಆರೋಪವನ್ನು ಮಾಡಿದ್ದಾರೆ. ಸಿಎಂ ಡಿಸಿಎಂ ಗಮನಕ್ಕೆ ಬಂದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಶಾಸಕ ನಾರಾಯಣಸ್ವಾಮಿ ಹಿಂಗೆ ಹೇಳಿದ್ದಾರೆ. ಸಚಿವರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಸಿಡಿಮಿಡಿಗೊಂಡ ಕೈ ಶಾಸಕ ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೂಡ ಅವರಿಗೆ ಅನೇಕ ಇಲಾಖೆಗಳಲ್ಲಿ ಸಚಿವರ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆಲ್ಲೋ ಒಂದು ಕಡೆ ಈ ಸಚಿವರು ಬದಲಾವಣೆ ಆಗ್ಬೋದು, ಅವರು ಆಗ್ಬೋದು ಅನ್ನೋ ಊಹಾಪೋಹಗಳಿಂದ ಪಾಪ ಸಚಿವರ ಕಚೇರಿಗಳಲ್ಲೇ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಇದಕ್ಕೆಲ್ಲ ಕೂಡ ಇತ್ಯರ್ಥ ಮಾಡಿದ್ರೆ ಈ ಒಂದು ಜನಸಾಮಾನ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಭಾವನೆ ಸರ್. ಅನೇಕ ಇಲಾಖೆಗಳಲ್ಲಿ ಸಚಿವರ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆಲ್ಲೋ ಒಂದು ಕಡೆ ಈ ಸಚಿವರು ಬದಲಾವಣೆ ಆಗ್ಬೋದು, ಅವರು ಆಗ್ಬೋದು ಅನ್ನೋ ಊಹಾಪೋಹಗಳಿಂದ ಪಾಪ ಸಚಿವರ ಕಚೇರಿಗಳಲ್ಲೇ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಅಲ್ಲಿ ಸಚಿವರು ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಯಾವ ಇಲಾಖೆಯಲ್ಲೂ ಕೂಡ ಅಧಿಕಾರಿಗಳು ನಮ್ಮ ಮಾತೇ ಕೇಳ್ತಾ ಇಲ್ಲ. ಇಂಥದ್ದೊಂದು ಆರೋಪ ತಮ್ಮ ಪಕ್ಷದ ವಿರುದ್ಧವೇ ಸ್ವಪಕ್ಷೀಯರೊಬ್ಬರು ಮಾಡಿದ್ದಾರೆ. ಇದು ಸಹಜವಾಗಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಕಾಂಗ್ರೆಸ್ ಪಕ್ಷದ ಮೇಲೆ ಅದರಲ್ಲೂ ಕೂಡ ಸಚಿವರುಗಳ ಮೇಲೆ ಮಾಡುತ್ತಿರುವಂಥ ಆರೋಪಗಳಲ್ಲಿ ಒಂದು ಆರೋಪ, ಸಿಮಿಲರ್ ಆರೋಪ ಇದು. ಬಹುತೇಕ ಜನ ಈ ಆರೋಪವನ್ನು ಮಾಡಿದ್ದಾರೆ. ಸಿಎಂ ಡಿಸಿಎಂ ಗಮನಕ್ಕೆ ಬಂದರೂ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಶಾಸಕ ನಾರಾಯಣಸ್ವಾಮಿ ಹಿಂಗೆ ಹೇಳಿದ್ದಾರೆ. ಸಚಿವರ ಮಾತುಗಳನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಸ್ವಪಕ್ಷದ ವಿರುದ್ಧವೇ ಸಿಡಿಮಿಡಿಗೊಂಡ ಕೈ ಶಾಸಕ ಬಂಗಾರಪೇಟೆಯ ಶಾಸಕ ನಾರಾಯಣಸ್ವಾಮಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೂಡ ಅವರಿಗೆ ಅನೇಕ ಇಲಾಖೆಗಳಲ್ಲಿ ಸಚಿವರ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆಲ್ಲೋ ಒಂದು ಕಡೆ ಈ ಸಚಿವರು ಬದಲಾವಣೆ ಆಗ್ಬೋದು, ಅವರು ಆಗ್ಬೋದು ಅನ್ನೋ ಊಹಾಪೋಹಗಳಿಂದ ಪಾಪ ಸಚಿವರ ಕಚೇರಿಗಳಲ್ಲೇ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ ಆದಷ್ಟು ಬೇಗ ಇದಕ್ಕೆಲ್ಲ ಕೂಡ ಇತ್ಯರ್ಥ ಮಾಡಿದ್ರೆ ಈ ಒಂದು ಜನಸಾಮಾನ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ನನ್ನ ಭಾವನೆ ಸರ್. ಅನೇಕ ಇಲಾಖೆಗಳಲ್ಲಿ ಸಚಿವರ ಮಾತನ್ನೇ ಅಧಿಕಾರಿಗಳು ಕೇಳ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆಲ್ಲೋ ಒಂದು ಕಡೆ ಈ ಸಚಿವರು ಬದಲಾವಣೆ ಆಗ್ಬೋದು, ಅವರು ಆಗ್ಬೋದು ಅನ್ನೋ ಊಹಾಪೋಹಗಳಿಂದ ಪಾಪ ಸಚಿವರ ಕಚೇರಿಗಳಲ್ಲೇ ಕೂಡ ಅವರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಹೀಗಾಗಿ